ಹಾಳಾದಳು ನಮ್ಮ ಅತ್ತೆ. ನಮ್ಮನೆಗೆ ಕೆಲಸ ಮಾಡೋರಿಗೆ ನಾನು ಕಾಪಿ ಕಾಸು ಕೊಡಂಗಾತು. ಎಮ್ಮೆ ಮೈ ತೊಳೆಯೋದೆಲ್ಲ ನೋಡ್ಬಿಟ್ರು. ಎಷ್ಟು ಅವಮಾನ ಆಯ್ತು ಅವರಿಬ್ಬರ ಎದುರಿಗೂ. ಅವ್ರು ಯಾಕಪ್ಪ ಇಲ್ಲಿಗೆ ಬಂದ್ರು? ಏನು ತಂಗಿನ ಯಾವಾಗಾದ್ರೂ ನೋಡಿದ್ರೆ ಆಗೋದು, ಅವಳೇ ಬಂದು ನೋಡ್ಕೊಂಬರೋಣ. ನಮ್ಮಮ್ಮ ನೋಡು, ಅಲ್ಲ ಮನೆ ಕೆಲಸ ಮಾಡಕ್ಕೆ ಇಕ್ಕದ್ ಬಿಟ್ಟು ಈ ಗುಲಾಬಿನೂ ತಿಪ್ಪೆನೂ ಇಲ್ಲಿ ಕಳ್ಸೇವ್ರಿ. ಏನ್ ಆಲೇನೆ ಇವಳು ಅಲ್ಲಿಗೆ ಬಂದಿದ್ಲು. ಮಗನ್ ಕರ್ಕೊಂಡು ಮದ್ವೆನು ಎಲ್ಲ ಮಾಡಿ ಬಂದೇವಳು. ತಿರುಗಿ ಇಲ್ಲಿಗೆ ಬೇರೆ ಬಂದೇವ್ರಿ ಇವ್ರು ನೋಡ್ಕೊಂಡು ಹೋಗಕ್ಕೆ. ಏನಂಗೇನೆ ನೋಡಿದ್ರೆ ಉಳಿದಿತ್ತಮ್ಮಂಗೆ. ಮಣ್ಣಿನ ಮದ್ವೆ ಮಾಡಿ ಬಂದೇವಳಿ ಜಿಲೇಬಿ, ತಿರ್ಗಾ ಬಂದೇವಳು ಇವಳು ಗುಲಾಬಿ. ಅಲ್ಲ ಮನೆ ಕೆಲಸ ಮಾಡ್ಕೊಂಡು ಇರೋದು ಬಿಟ್ಟು ನಮ್ಮಪ್ಪನೂ ನಮ್ಮಮ್ಮನೂ ಹೆಂಗ್ ಕಳ್ಸಿರು ಇವ್ರನ್ನ? ನಮ್ಮಪ್ಪ ತಿಪ್ಪೆನ ಬಿಟ್ಟು ಎಲ್ಲೂ ಹೋಗ್ತಿರ್ಲಿಲ್ಲಪ್ಪ. ನಮ್ಮಪ್ಪ ಅದ್ ಹೆಂಗ್ ಒಪ್ಕೊಂಡು ಕಳಿಸ್ತೋ ಏನೋ. ನೇತ್ರ ಎಲ್ಲೇ ಅವ್ರು ನಿಮ್ಮೂರವ್ರು ಹೋದ್ರ? ಹೋದ್ರು. ಯಾಕೆ ಇರಿಸ್ಕೊಂಡು ಯಾತನ ಕೋಳ್ಗಿಳು ತಂದು ಕೊಯ್ದು ಇಕ್ಕಿಲ್ವೇನೆ? ತಂದಿಕ್ಕಾಗುತ್ತೆ. ಅಲ್ಲ ನಮ್ಮನೆ ಕೆಲಸ, ನಮ್ಮ ತವ್ರ ಮನೆಗೆ ಅವರಿಬ್ರು ಮನೆ ಕೆಲಸ ಮಾಡೋರು. ಅವಳು ಮನೆ ಕೆಲಸ ಮಾಡ್ತಾಳೆ, ಅವನು ತಿಪ್ಪೆ ನಮ್ಮಪ್ಪ ನಿಂದೆ ಓಡಾಡ್ತಾನೆ. ಹೊಲ್ದಾಗ ಕೆಲಸ ನೋಡ್ಕೊಂತಾನೆ. ಅಂತಾರ ಮುಂದೆ ನೀವು ನನಗೆ ಹೆಂಗ್ ಬೇಕಂಗ್ ಮಾತಾಡ್ತಿರಲ್ಲ. ಅಲ್ಲ ನೀವೇ ಕಾಪಿ ಕಾಸು ಕೊಟ್ಟಿದ್ರೆ ನಿಮ್ದೇನೇನು ಕೈ ಸೌದಾಗ ಬಿಡದ? ನನಗೆ ಹೇಳ್ತಿರಲ್ಲ ಅವ್ರ ಮುಂದೆನೆ. ಎಷ್ಟು ನನಗೆ ಅವಮಾನ ಆಯ್ತು ಗೊತ್ತಾ? ಅಯ್ಯೋ ಇದ್ರಾಗ ಅವಮಾನ ಏನು ನಿಮ್ಮನೆ ನೀನ್ ಕಾಪಿ ಕಾಸು ಕೊಡಕ್ಕೆ ಏನು ಅವಮಾನ ಅಂತ ಹೇಳ್ತಾ ಇದೆಯಲ್ಲ? ಅಯ್ಯಯ್ಯೋ ಬಾರಿ ಇದೆ ಬಿಡು. ಇದು ನಿಮ್ ತವ್ರ ಮನೆ ಅಲ್ಲ, ಗಂಡನ ಮನೆ ಎಂಬುದ ನೆನ್ಪಿಟ್ಕ. ಅವರು ಯಾರಾದ್ರೂ ಆಗ್ಲೇಳು ಪರಿಚಯ ಇರೋರು ನಿಮ್ಮೂರವರು ಅಂತ ಅಂದ್ಮೇಲೆ ಅವ್ರಿಗೆ ಕಾಪಿ ಕಾಸು ಕೊಡೋದ, ಊಟಕ್ಕೆ ಇಕ್ಕದ, ಏನಾರ ಮಾಡೋದು ಅದು ನಿನ್ ಧರ್ಮ. ಅವಮಾನ ಅಂತ ಯಾಕೆ ತಿಳ್ಕೊಂತೀಯ ಅದನ್ನ? ನೀನ್ ಅಲ್ಲಿಗೆ ಹೋದಾಗ ಅವಳು ಮಾಡಿಕ್ತಾಳೆ ತಾನೆ, ನಿನಗೆ ಬೇಕಾಗಿರೋದೆಲ್ಲನ ಮಾಡಿಕ್ಲೇಬೇಕು ಮತ್ತೀಗ. ಯಾಕಂದ್ರೆ ಅವಳು ನಮ್ಮ ಮನೆ ಕೆಲಸ್ತಾಳು, ಅದಕ್ಕೆ ಮಾಡಿಕ್ತಾಳೆ. ಮಾಡಿಕ್ತಾಳೆ ತಾನೆ, ಮನೆ ಕೆಲಸ್ತಾಳೋ ಏನೋ ಒಟ್ನಲ್ಲಿ. ಮಾಡಿಕ್ತಾಳೆ ತಾನೆ, ಅದಕ್ಕಾದ್ರೂ ನೀನು ಅವಳಿಗೆ ಮರ್ಯಾದೆ ಕೊಡ್ಬೇಕು. ಅವ್ರಿಗೆ ಅಲ್ಲಿ ಹೆಂಗೋ ಅಲ್ಲಿ ಮನೆ ಕೆಲಸ್ತಾರೆ ಅಂತ ತಿಳ್ಕೊ. ಅದೇ ಇಲ್ಲೇನು ಮನೆ ಕೆಲಸ್ತಾರಲ್ವಲ್ಲ ಅವರು ನಮ್ಮ ಮನೆಗೆ ಬಂದ್ಮೇಲೆ. ಅದಕ್ಕೆ ಯಾಕೆ ಅವಮಾನ ಅಂತ ತಿಳ್ಕೊಂತೀಯ? ಏನು ಅವಮಾನ ಗಿವಮಾನ ಆಗಲ್ಲ, ಸುಮ್ನೀರು. ಎಲ್ಲರಿಗೂ ಗೊತ್ತಿರೋದೇನೆ ನಾವು ಬಡವರು ಎಂಬುದು. ನೀನೇ ಅದನ್ನೇನು ಮುಚ್ಕೊಂಬಕ್ ಹೋಗ್ಬೇಡ. ಅಲ್ಲ ಅವರು ನನ್ನ ಬಗ್ಗೆ ತಪ್ಪು ತಿಳ್ಕೊಂಬಲ್ವಾ? ಅಲ್ಲಿ ತವ್ರ ಮನೆಗೆ ಬಂದಾಗ ಹಂಗಿರ್ತಾಳೆ ಹಿಂಗಿರ್ತಾಳೆ ಸಾವುಕಾರರು ಮಗಳು ಅಂತ ಹೇಳಿ ಹಂಗಿರ್ತಾಳೆ ಅಂತ ಹೇಳಿ ಬೈಕೆಮಲ್ಲ ಅವ್ರು ಒಳಗೇನೆ. ಇಲ್ಲಿ ನೋಡಿರೆ ಹಿಂಗಿದ್ದಾಳೆ, ಇವಳೆ ಮನೆ ಕೆಲಸ್ತಾಳ ಆಗ್ಯವಳೆ. ಇಲ್ಲಿ ಗಂಡನ ಮನೆಗೆ ತವ್ರ ಮನೆಗೆ ಬಂದಾಗ ದಿಮಾಕ್ ಮಾಡ್ತಾಳೆ ಅಂತ ಹೇಳಿ ಬೈಕೆಮಲ್ವಾ? ದಿಮಾಕ್ ಯಾಕೆ ಮಾಡ್ತೀಯ ತವ್ರ ಮನೆಗೆ ಹೋದಾಗ? ದಿಮಾಕ್ ಮಾಡಬಾರ್ದು ನೀನು. ನಾನೇನ್ ದಿಮಾಕ್ ಮಾಡಲ್ಲ. ಅಲ್ಲ ಅವ್ರು ಹಂಗೆ ತಿಳ್ಕೊಂತಾರೆ ಅಂತ ಹೇಳಿದ್ದು ಅಷ್ಟೇನೆ. ನೀನು ನನ್ನ ಮೇಲೆ ಹೇಳ್ತೀಯ, ನಾನು ಒಂದು ಈಟ್ ಹೇಳಿರಿ. ಅಯ್ಯೋ ಅಮ್ಮ, ತವ್ರ ಮನೇಲಿ ಎಲ್ಲಮ್ಮ ದಿಮಾಕ್ ಮಾಡ್ತಾರೆ? ಅವರು ಯಾವತ್ತೂ ದಿಮಾಕ್ ಮಾಡ್ಯಾರ ನಾನಂತೂ ನೋಡಿಲ್ಲಪ್ಪ ತವ್ರ ಮನೆಗೆ. ನೋಡತ್ತೆ ನೋಡು, ಸೂಜಿ ಗೊತ್ತಿರೋವಷ್ಟು ನಿನಗೆ ಗೊತ್ತಿಲ್ವಲ್ಲ, ದಿಮಾಕ್ ಮಾಡ್ತೀಯ ಅಂತ ಹೇಳ್ತೀಯ. ನೋಡು, ಅವಳು ಚಿಕ್ಕವಳಾದ್ರೂ ಅವಳು ಚೆನ್ನಾಗಿ ಅರ್ಥ ಮಾಡ್ಕೊಂಡವಳೆ ನನ್ನ. ಆದ್ರೆ ನೀನೇ ಅರ್ಥ ಮಾಡ್ಕೊಂಡಿಲ್ಲ ಇಷ್ಟು ವಯಸ್ಸಾಗಿದ್ರು. ನಾನು ಯಾವಾಗ್ಲೂ ಬೈತಲೇ ಇರ್ತೀಯ, ದಿಮಾಕ್ ಮಾಡ್ತೀಯ ಸಾವುಕಾರ ಮನೆ ಮಗಳು ಅಂತಾನ. ಹೇಳಿ ಸೂಜಿ, ನಿಮ್ಮ ಅಮ್ಮ ಬುದ್ಧಿ ಹೇಳು ಒಂದಿಷ್ಟು. ಏನು ಸೂಜಿ ಹಿಂಗೆ ಹೇಳ್ತಾ ಇದ್ಯಾ? ದಿಮಾಕ್ ಮಾಡಲ್ವ ನಿಮ್ಮತ್ತಿಗೆ? ತವ್ರ ಮನೆಗೆ ಎಷ್ಟು ದಿಮಾಕ್ ತೋರಿಸ್ತಾಳೆ, ನೀನೇ ನೋಡಿದ್ಯಾ? ಅಂತದ್ರಾಗೆ ಹೊತ್ತಿಗೆ ದಿಮಾಕ್ ಮಾಡಲ್ಲ ಅಂತ ಹೇಳ್ತಾ ಇದ್ಯಾ? ಅಮ್ಮ ನಾನು ಹಂಗಲ್ಲ ಹೇಳಿದ್ದು, ಹೊತ್ತಿಗೆ ಬರೀ ತವ್ರ ಮನೆ ಮಾತ್ರ ದಿಮಾಕ್ ಮಾಡಲ್ಲ, ಮತ್ತೆ ತವ್ರ ಮನೆಗೂ ಗಂಡನ ಮನೆಗೂ ಎಲ್ಲಂದ್ರೆ ಅಲ್ಲಿ ಅವ್ರ ದಿಮಾಕ್ ಮಾಡ್ತಲೇ ಇರ್ತಾರೆ. ಅವ್ರ ದಿಮಾಕಿಗೇನು ಅಳತೆ ಐತಾ, ಉದ್ದ ಐತಾ, ತಾಗಲ ಐತಾ ಹೇಳು? ಎಲ್ಲಂದ್ರೆ ಅಲ್ಲಿ ಸುಮ್ಮನೆ ಮಾತಾಡ್ತಿರ್ತಾರೆ ಬಾಯಿಗೆ ಬಂದಂಗೆ ಸಾವುಕಾರ ಮನೆ ಮಗಳು ಅಂತಾನ. ಎಲ್ಲಾ ಕಡೆನೂ ದಿಮಾಕ್ ತೋರಿಸ್ತಾರೆ ಅವರು ಅಂತ ಹೇಳಕ್ ಬಂದೆ ನಾನು. ಏ ಸೂಜಿ, ಕಪಾಳಕ್ ಬಾರಿಸ್ತೀನಿ ನೋಡಿವಾಗ. ಏನು ಹೇಳ್ತಾ ಇದ್ಯಾ? ನಾನೇನು ಒಳ್ಳೇದು ಹೇಳ್ತಾಳಲ್ಲ ನನ್ನ ಬಗ್ಗೆ ಅಂತ ಹೇಳಿ ನಿನ್ನ ಹೋಗ್ಲಿರಿ, ನೀನ್ ನೋಡಿರಿ ಹಿಂಗೆ ಹೇಳ್ತಾ ಇದ್ಯಾ? ನಾನು ಯಾವಾಗ್ಲೂ ದಿಮಾಕ್ ತೋರಿಸಿದೀನಿ ಎಲ್ಲ ಕಡೆಗೂ. ಸುಮ್ಮನೆ ತಲೆ ಕೆಟ್ಟಂಗೆ ಮಾತಾಡಕ್ ಬರ್ಬೇಡ್ರಿ ನೀವಿಬ್ರು. ಅಯ್ಯೋ ಅತ್ತಿಗೆ, ಈಗ ಮಾತಾಡ್ತಾ ಇದ್ದೀರಲ್ಲ, ಇದಕ್ಕೆ ಏನಂತಾರೆ? ಅಹಂಕಾರ, ದಿಮಾಕು, ದೌಲತ್ತು ಅಂಬದು ಹಿಂಗ್ ಮಾತಾಡಿದ್ರೆ ಮತ್ತೀಗ ಹೇಳೋದು. ಏನಾದ್ರೂ ಹೇಳಿದ್ರೆ ಸಾಕು ಯಾರಾದ್ರೂ ಸಾವುಕಾರ ಮನೆ ಮಗಳು ಅಂತ ಹೇಳಿ ಹೆಂಗ್ ಬೇಕೋ ಹಂಗ್ ಮಾತಾಡ್ತಿರಲ್ಲ ನೀವು, ಅದಕ್ಕೆ ಹೇಳಿದ್ದು. ಅಹಂಕಾರ ಒಳ್ಳೇದಲ್ಲ ಅಂತಾನ. ಏ ಸೂಜಿ ನೋಡು, ನನಗೆ ಸಿಟ್ರೆ ಎಬ್ಬಿಸ್ಬೇಡ, ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕ, ನೀನು ಮಾತಾಡಕ್ ಬರ್ಬೇಡ ಇಲ್ಲಿ. ಬಂದ್ಬಿಟ್ಲು ಇವಳೊಬ್ಳು. ಆಯ್ತು ಬಿಡಿ ಅದಕ್ಕೆ, ನಾನು ಸುಮ್ಮನೆ ಆಗ್ತೀನಿ. ಈಗ ನೀವಿಬ್ರು ಯಾಕೆ ಜಗಳ ಮಾಡ್ತಾ ಇದ್ರಿ ಅದನ್ನ ಹೇಳ್ರಿ. ಏನು ಇಲ್ಲ ಕಣೆ, ಅದೇ ಇವ್ರ ತವ್ರ ಮನೆಯವರು ಆ ಮನೆ ಕೆಲಸ ಮಾಡ್ಕೊಂಡು ಇದಾಳಲ್ಲ ಇವ್ರ ಮನೆಗೆ, ತವ್ರ ಮನೆಗೆ ಗುಲಾಬಿ ಅಂತಾನ. ಅವಳು ಮತ್ತೇನೆ ಅವಳಿಗೆ ಮದುವೆ ಆಗೈತಂತೆ. ಅದು ಅವ್ರು ಹೊಲ್ದಾಗೆ ಕೆಲಸ ಮಾಡೋಂಥ ತಿಪ್ಪೆ ಇದ್ನಲ್ಲ ಅವ್ರ ಮನೆಗೆ, ಅವನು ಅವಳಿಗೂ ಮದುವೆ ಮಾಡಿರೋಂತೆ ಇವ್ರ ಅಪ್ಪಯ್ಯರನೇ. ಅವ್ರು ಬಂದಿದ್ರು ಇಲ್ಲಿಗೆ. ಏನೋ ಅದೇ ಅಲ್ಲಿ ಇವಳು ಜಿಲೇಬಿ ಇಲ್ವೇ, ಜಿಲೇಬಿಗೆ ಅಕ್ಕ ಆಗ್ಬೇಕಂತೆ ಆ ಗುಲಾಬಿ, ಅದಕ್ಕೆ ನೋಡ್ಕೊಂಡು ಹೋಗಕ್ಕೆ ಬಂದಿರಂತ ಅವ್ರ ಮನೆಗೆ. ಹಂಗೇನೆ ನಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ರು ಅವರು. ಇವಳು ಎಮ್ಮೆ ತೊಳೆಯಕ್ಕೆ ಹೋಗಿದ್ಲು. ಎಮ್ಮೆ ಇದು ಕೆಸರಾಗೆಲ್ಲ ಉಳ್ಳಾಡಿತಾ ತೊಳ್ಕೊಂಬರೋಗು ಅಂತ ಕಳಿಸಿದ್ದೆ. ತೊಳೆಯೋದನ್ನ ಅವ್ರು ಬರ್ಬೇಕಾದ್ರೆ ನಮ್ಮ ಮನೆಗೆ ಬರ್ಬೇಕಾದ್ರೆ ನೋಡ್ಯವ್ರಿ.
ಅದಕ್ಕೆ ಇವಳಿಗೆ ಅವಮಾನ ಆಗ್ಬಿಡ್ತಂತೆ. ಅದು ಅಲ್ಲದೆ ಮನೆಗೆ ಬಂದ್ಮೇಲೆ ಅವ್ರಿಬ್ರಿಗೂ ಯಾತನ ಕಾಪಿನೋ ಗೀಪಿನೋ ಕಾಸ್ಕೊಂಬರೋಗು ಅಂತಾನ ಇವಳಿಗೆ ಹೇಳಿ ನಮ್ಮ ನಿಮ್ಮ ಅತ್ತಿಗೆಗೆ. ಅಷ್ಟಕ್ಕೆ ನನ್ನ ಬಾಯಿಗೆ ಬಂದಂಗೆ ಬೈತಾ ಇದ್ದಾಳೆ. ಅವ್ರೆದ್ರಿಗೆ ನನಗೆ ಅವಮಾನ ಮಾಡ್ತೀಯಾ? ನಾನು ತವ್ರ ಮನೆಗೆ ಅವ್ರ ಮನೆ ಕೆಲಸ ಮಾಡೋರು, ಅವ್ರಿಗೆ ನಾನು ತಲೆ ತಗ್ಸಿ ಕಾಪಿ ಕಾಸು ಕೊಡ್ಬೇಕಾ? ನೀನೇ ಕಾಸು ಕೊಡೋಕ್ಕಾಗಲ್ವೇ? ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದಾಳಲ್ಲ. ಅಷ್ಟೇನಾ? ಅಷ್ಟಕ್ಕೆ ಇಷ್ಟು ಜೋರಾಗಿ ಮಾಡ್ತಾ ಇದಾರೆ ಇವರು? ಏನತ್ಗೆ ಗೊತ್ತಾಗಲ್ವಾ ನಿಮ್ಗೆ? ಅಲ್ಲ, ನಿಮ್ಮೂರವರು ನಿಮ್ಮ ಮನೆಗೆ ಕೆಲಸ ಮಾಡೋರು ಅಂತ ಅಂದಮೇಲೆ ಅವರು ಇಲ್ಲಿಗೆ ಬಂದಿದ್ದಾರೆ ಅಂದಮೇಲೆ ಅವರಿಗೆ ಏನಾದ್ರೂ ಕಾಸು ಕೊಡೋದು, ಊಟಕ್ಕೆ ಇಕ್ಕೋದು ಅದೆಲ್ಲ ಮಾಡ್ಬೇಕಪ್ಪ. ಅದು ಮಾಡಿದ್ರೆ ಅವಮಾನ ಆಗುತ್ತಾ ನಿಮ್ಗೆ? ಇದೇನಕ್ಕೆ ಹಿಂಗೆ ನೀವು? ಅಯ್ಯೋ, ಅಲ್ಲಿ ನೀವೇನೋ ಸಾವುಕಾರು ನಿಮ್ಮ ತವ್ರ ಮನೆಗೆ, ಅಲ್ಲಿ ಎಲ್ಲ ಮನೆ ಕೆಲಸರು ಇದ್ದಾರೆ, ಹೊಲ್ದಾಗ ಕೆಲಸ ಮಾಡೋರು ಇದ್ದಾರೆ, ಮಾಡ್ತಾರೆ. ನೀವು ಆರಾಮಾಗಿ ಇದ್ರಿ. ಈಗ ಹೋದ್ರೂ ಹಂಗೆ ಇರ್ತೀರ ಅಲ್ಲೂ. ಆದ್ರೆ ಇಲ್ಲೂ ಹಂಗೆ ಇರೋಕ್ಕಾಗುತ್ತಾ? ನಿಮ್ಮ ಅಪ್ಪಯ್ಯ ನಿಮ್ಮ ಅಮ್ಮಯ್ಯ ಸಾವುಕಾರರು, ಅದೇ ನಮ್ಮ ಅಪ್ಪಯ್ಯ ಅಮ್ಮಯ್ಯ ಮಾಡುವರು. ಇಲ್ಲಿ ಹಂಗೆ ಇರ್ಬೇಕು ಅಲ್ವಾ ಅತ್ತಿಗೆ? ಸುಮ್ಮನೆ ಯಾಕೆ ಅದು ಇದು ಮಾತಾಡಿ ಸುಮ್ಮನೆ ಜಗಳ ಮಾಡ್ತೀರಾ ಬಿಡಿ. ಈಗೇನು ನೀವು ಅವರಿಗೆ ಕಾಸು ಕೊಟ್ಟ ತಕ್ಷಣ ನಿಮ್ದೇನು ಅವಮಾನ ಆಗ್ಲಿಲ್ಲ, ನಿಮ್ಮ ಮರ್ಯಾದೆ ಏನು ಹೋಗ್ಲಿಲ್ಲ. ತಿಳ್ಕಳ ಏನೇತ್ರ ತಿಳ್ಕ. ಇವಳಿಗೆ ಗೊತ್ತಿರೋವಷ್ಟು ಗೊತ್ತಿಲ್ವಲ್ಲ ನಿನ್ಗೆ? ಅಯ್ಯ ಒಂದು ಈಟಿ ಇಟ್ಕೊ ಜಗಳ ಮಾಡ್ತೀಯಮ್ಮ. ದುಡ್ಡು ನಾಣಿಕೆ ಅಂತ ಅಂದ್ರು ಅದಕ್ಕೂ ಜಗಳ ಮಾಡ್ತೀಯ. ಅಡುಗೆ ಮಾಡುವ ಕಾಪಿ ಕಾಸು ಅಂತಂದ್ರೆ ಅದಕ್ಕೂ ಗುದ್ದಾಡ್ತೀಯ. ಅಯ್ಯ, ಯಾರನ್ನ ಬಂದೇವ್ರು ನೆಂಟ್ರು ಬಂಟ್ರು ಬಂದೇವ್ರೆ ಕಾಪಿ ಕಾಸು ಕೊಡು ಉಂಬ ಕಿಕ್ಕು ಅಂತಂದ್ರೆ ಅದಕ್ಕೂ ನಾನೇ ಮಾಡ್ಬೇಕಾ ಅಂತ ಹೇಳ್ತೀಯ. ಅಯ್ಯ, ನೀನ್ ಮಾಡ್ದೆ ಇನ್ಯಾರು ಮಾಡ್ತಾರಮ್ಮ ಈ ಮನೆಯಾಗೆ? ಅತ್ತೆ, ನನಗೆ ಗೊತ್ತೈತೆ ಯಾರ ತಗೆ ಹೆಂಗ್ ಮಾತಾಡ್ಬೇಕು ಅಂತನ. ಅವಳಿಂದ ನಾನೇನ್ ಕಲಿಬೇಕಾಗಿಲ್ಲ. ಮೊದ್ಲು ಅವಳು ಸರಿಯಾಗಿ ಮಾತಾಡೋದ ಕಲ್ಕಮ್ಮ ಕೇಳ್ರಿ. ಬಾಯಿಗೆ ಬಂದಂಗೆ ಮಾತಾಡಿರಿ ಅವಳನ್ನ ಯಾರು ಮದುವೆ ಮಾಡ್ಕೊಂಡು ಹೋಗಲ್ಲ. ಇನ್ನ ಮದುವೆ ಆಗ್ಬೇಕಾಗಿರೋ ಹೆಣ್ಣು ಹಿಂಗೆಲ್ಲ ಮಾತಾಡಕ್ ಹೋಗ್ಬಾರ್ದು. ಬರೋ ಗಂಡುಗಳು ಒಪ್ಕಮಲ್ಲ. ಹೆಣ್ಣು ಬಜಾರಿ ಅಂತೆ, ಬಾಯಿ ಬಡ್ಕೆ ಅಂತೆ ಅಂತಾನ. ಸ್ವಲ್ಪ ತಗ್ಗಿ ಬಗ್ಗಿ ನಡೆಯ ಕೇಳ್ರಿ ದೊಡ್ಡವ್ರಿಗೆ ಮರ್ಯಾದೆ ಕೊಟ್ಟು. ಅವಳಿಗೆ ಬುದ್ಧಿ ಆಮೇಲೆ ನೀನು ಹೇಳಿವಂತೆ. ಮೊದ್ಲು ನೀನು ಯಾರಿಗೂ ಹೆಂಗ್ ಮರ್ಯಾದೆ ಕೊಡ್ಬೇಕು ಅಂಬದ ಕಲ್ತ್ಕ. ಇನ್ನೊಬ್ರಿಗೆ ಬುದ್ಧಿ ಹೇಳ ಮೊದ್ಲು ನಾವು ಸರಿ ಇದೀವಾ ಇಲ್ವಾ ಅಂತೇಳಿ ನೋಡ್ಕೋಬೇಕು ಕಣೆ ನೇತ್ರ. ಮದ್ವೆ ಆಗಿ 2 ವರ್ಷ ಆತಮ್ಮ. ನೀನು ಇದುವರೆಗೂ ನನಗಾಗ್ಲಿ ನಿನ್ ಗಂಡಗಾಗ್ಲಿ ನಿಮ್ಮ ಮಾವನ್ಗಾಗ್ಲಿ ಕೊಡೋ ಮರ್ಯಾದಿನ ಕೊಡ್ತಾ ಇದೀಯಾ? ಹೇಳು. ನಮಗೆ ಕೊಡದೇ ಇದ್ರು ಪರವಾಗಿಲ್ಲ, ನಿನ್ ಗಂಡನಾದ್ರೂ ಗಂಡ ಅಂತ ಹೇಳಿ ಮರ್ಯಾದೆ ಕೊಡ್ತೀಯಾ? ಏನೋ ದುಡ್ಡು ತಕೊಂಬಂದ್ರೆ ಕೊಡ್ತೀಯ, ಖುಷಿ ಖುಷಿಯಾಗಿ ಇಸ್ಕೊಂಡಿಕ್ಕೆ ಅಂತೀಯ. ಗಂಡ ಅಂತ ಹೇಳಿ ಉಂಬಕ್ಕು ತಿಂಬಕ್ಕು ಇಕ್ತೀಯ. ಆದ್ರೆ ಏನನ್ನ ದುಡಿಯಕ್ಕೆ ಹೋಗ್ದಿದ್ರೆ ಹೆಂಗ ಆಡ್ತೀಯ ಅಂಬದು ನಾವೆಲ್ಲ ನೋಡಿದೀವಿ. ನೀನು ಅವಳಿಗೆ ಹೇಳ್ಕೊಡಕ್ ಬರ್ಬೇಡ. ಮೊದ್ಲು ನೀನ್ ಕಲ್ತ್ಕ, ಆಮೇಲೆ ಇನ್ನೊಬ್ರಿಗೆ ಹೇಳ್ಕೊಡಿವೆ ಅಂತಿ. ಮತ್ತೆ ಹಿಂಗೇನೆ ಇವಳನ್ನ ತಲೆ ಮೇಲೆ ಕೊತ್ಕೊಂಡು ಮೆರೆಸ್ರಿ, ಗೊತ್ತಾಗುತ್ತೆ ನಿಮ್ಗೆ. ಇವಳು ಮದ್ವೆ ಆದ್ಮೇಲೆ ಗಂಡನ ಮನೆಯವರು ಅವಳನ್ನ ಬೈಯಲ್ಲ. ಇವ್ರ ಅಪ್ಪ ಅಮ್ಮಯ್ಯ ಇವಳಿಗೆ ಏನ್ ಬುದ್ಧಿ ಕಲ್ಸಾರಪ್ಪ, ದೊಡ್ಡವರಿಗೆ ಮರ್ಯಾದೆ ಕೊಡೋದೇ ಗೊತ್ತಿಲ್ಲ ಅಂತ ಹೇಳಿ ಬಾಯಿಗೆ ಬಂದಂಗೆ ನಿಮ್ಮನ್ನು ಬೈತಾರೆ. ಅವಾಗ ಗೊತ್ತಾಗುತ್ತೆ ನಾನು ಯಾಕೆ ಹೇಳ್ತಿದ್ದೆ ಅಂತಾನ. ಹೆಂಗಾದ್ರೂ ಮಾಡ್ಕೊಂಡು ಹೋಗ್ರಿ, ನನಗೇನಾಗಬೇಕಾಗೈತಿ ಏನೋ. ನನ್ನ ಆಜ್ಞೆ ಅಲ್ವೇ, ಗಂಡನ ಮನೆಗೆ ಬೈಸ್ಕೊಂಬದ್ ಬೇಡ, ಹೆಂಗಿರ್ಬೇಕಂಬದ ಈಗಲೇ ಕಲ್ತ್ಕೊಂಬ್ಲಿ ಅಂತ ಹೇಳಿರಿ ನೀವು ನನ್ನೇ ಬೈತೀರಾ? ಮುಚ್ಚ ಸಾಕು ಬಾಯಿನ. ಏನಂಗೇನೆ ಇವಳು ದೊಡ್ಡ ಮರ್ಯಾದಸ್ತಿ ಅಮ್ಮಂಗೆ ಹೇಳ್ಕೊಡಕ್ ಬರ್ತಾಳೆ. ಇವಳು ಹೇಳ್ಕೊಡ್ತಾಳಂತ ಅವಳಿಗೆ. ಮೊದ್ಲು ನಾವು ನೆಟ್ಟಿಗಿದೀವ ಅಂತ ನೋಡ್ಕೋಬೇಕು ಕಣೆ ನೇತ್ರ. ಇನ್ನೊಬ್ರಿಗೆ ಬುದ್ಧಿ ಹೇಳ ಮೊದ್ಲು. ಅಯ್ಯ, ಎಷ್ಟು ಸಲ ಹೇಳೋಣ ಈ ಮಾತನ್ನ ನಿನ್ಗೆ? ನಾನು ಯಾಕೆ ತಲೆ ಕೆಡಿಸ್ಕೊಂಬನ ಇವಳ ಬಗ್ಗೆ? ಹೆಂಗಾದ್ರೂ ಹಾಳಾಗೋಗ್ಲಿ, ಹೆಂಗಾದ್ರೂ ಸಂಸಾರ ಮಾಡ್ಲಿ, ಮದ್ವೆ ಆದ್ಮೇಲೆ ನನಗೇನಾಗ್ಬೇಕಾಗೈತಿ? ನೀವುಂಟು ನಿಮ್ಮ ಮಗಳು ಉಂಟು, ಹೆಂಗಾದ್ರೂ ಮಾಡ್ಕೊಳ್ರಿ. ನಾನು ಹೋಗಿ ನಿಮಗೆ ಬುದ್ಧಿ ಹೇಳ್ತಾ ಇದೀನಲ್ಲ. ಇದು ಯಾಕೆ ಸೂಜಿ ಹಿಂಗ ಆಡ್ತಾ ಇದ್ದಾಳೆ ಇವಳು ನೇತ್ರ? ಅಯ್ಯಯ್ಯಪ್ಪ, ಅವ್ರ ಮನೆ ಕೆಲಸ ಗುಲಾಬಿನೂ ತಿಪ್ಪೆನೂ ಬಂದು ಹೋದಾಗಿಂದನ ಯಾಕೋ ಹಿಂಗ ಆಡ್ತಾ ಇದ್ದಾಳೆಲ್ಲ ಹುಚ್ಚುಚ್ಚಾಗಿ. ಹೂನಮ್ಮ, ಅತ್ತಿಗೆಗೆ ಒಂಥರ ಅವಮಾನ ಆದಂಗೆ ಆಗೈತಿ. ಅವ್ರ ಎದುರಿಗೆ ನಾನು ಎಮ್ಮೆ ಮೈತಾಳೆ, ಅವರಿಗೆ ಕಾಫಿ ಕಾಸು ಕೊಟ್ಟೆ. ಅಲ್ಲಿ ನೋಡಿದ್ರೆ ನಾನು ಮಹಾರಾಣಿ ಇದ್ದಂಗಿದ್ದೆ. ನನ್ನ ಕಾಲಡೆಗೆ ಅವರು ಕೆಲಸ ಮಾಡೋ ಅಂತ ಮನೆ ಕೆಲಸದವರು ದಾಸಿ ಇದ್ದಂಗಿದ್ರು ಅಂತ ಹೇಳಿ ಅವ್ರಿಗೆ ಇವಾಗ ಹೊಟ್ಟೆ ಉರಿತಾ ಐತಿ. ಅದಕ್ಕೇನೆ ಅಷ್ಟೇ ಹಂಗ ಆಡ್ತಾ ಇದಾರೆ. ಬಿಡು, ಸರಿ ಆಗ್ತಾರ. ಅವ್ರ ಬಗ್ಗೆ ನೀನ್ ಯಾಕೆ ತಲೆ ಕೆಡಿಸ್ಕೊಂತೀಯ? ಅವ್ರ ಬಗ್ಗೆ ನೀನ್ ಗೊತ್ತಲ್ಲ ಹೆಂಗೆ ಅಂತಾನ. ಸರಿ ಬಿಡು, ಇವಳು ಏನಾದ್ರೂ ಮಾಡ್ಕೊಂಡು ಹೋಗ್ಲಾಳು. ನಮ್ಗೆ ಏನಾಗ್ಬೇಕು? ಬಾ ಉಂಬ ನಾವಿಬ್ರು. ಓಕೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.